ಕಾರವಾರದಲ್ಲಿ ನೌಕಾನೆಲೆ ಸ್ಥಾಪಿಸಿದ ಮೇಲೆ ಸ್ಥಳೀಯರು ಒಂದಿಲ್ಲೊಂದು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ಈಗ ದಿಢೀರಾಗಿ ಸಿಡಿಮದ್ದುಗಳು ಸ್ಫೋಟವಾಗ್ತಿರೋದ್ರಿಂದ ಜನರಿಗೆ ನಿಂತ ನೆಲವೇ ಕುಸಿದ ಅನುಭವವಾಗ್ತಿದೆ. ಟೈಲ್ಸು, ಕಾಂಕ್ರೀಟ್ ಗೋಡೆಗಳೆಲ್ಲ ಬಾಯ್ತೆರೆದಿವೆ. ಒಂದೆರಡಲ್ಲ, ಇಲ್ಲಿನ ಬಹುತೇಕ ಮನೆಗಳ ಗೋಡೆಗಳದ್ದೆಲ್ಲ ಇದೇ ಕತೆ. ಇದಕ್ಕೆ ಕಾರಣ ನೌಕಾ ನೆಲೆಯಲ್ಲಿ ಸಿಡಿದ ಸಿಡಿಮದ್ದುಗಳು. ಕದಂಬ ವಜ್ರಕೋಶದಲ್ಲಿ ಸಿಡಿಮದ್ದುಗಳ ಸ್ಫೋಟ. ದೊಡ್ಡ ಸದ್ದಿಗೆ ನಲುಗಿ ಬಿರುಕು ಬಿಟ್ಟ ಗೋಡೆಗಳು. ಕದಂಬ ನೌಕಾನೆಲೆ ಏಷ್ಯಾದಲ್ಲೇ ಅತಿದೊಡ್ಡ ನೌಕಾನೆಲೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಕದಂಬ ನೌಕಾನೆಲೆ ಇದೆ. ಈ ನೌಕಾನೆಲೆಗೆ ಪೂರಕವಾಗಿ ಅಂಕೋಲಾ ಬಳಿ ವಜ್ರಕೋಶವನ್ನ ನಿರ್ಮಿಸಲಾಗಿದೆ. ಯುದ್ಧ ನೌಕೆಗೆ ಬೇಕಾಗುವ ಶಸ್ತ್ರಗಳ ಸಂಗ್ರಹವಿರುವ ವಜ್ರಕೋಶ ಇದು. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ವಜ್ರಕೋಶದ ಸುತ್ತಲಿನ ಜನ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಅವಧಿ ಮೀರಿದ ಸಿಡಿಮದ್ದುಗಳನ್ನ ನಿನ್ನೆ ನಾಶಪಡಿಸಿದ್ದಾರೆ. ಆದರೆ ಒಮ್ಮೆಲೆ ದೊಡ್ಡ ಸ್ಫೋಟದ ತೀವ್ರತೆಗೆ ಬೆರಳೆ ಗ್ರಾಮದಲ್ಲಿ ಅನೇಕ ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿವೆ. ನೀಲಾವತಿ ಗಾಂವ್ಕರ್ ಅನ್ನೋರು ಸ್ಫೋಟದ ಸದ್ದಿಗೆ ನಿಂತಲ್ಲಿಯೇ ಕುಸಿದು ಬಿದ್ದು ಆಸ್ಪತ್ರೆ ಸೇರಿದ್ರು. ಚಿಕ್ಕ ಮಕ್ಕಳು ಕೂಡ ಬೆಚ್ಚಿ ಬಿದ್ದಿವೆ. ಬಹಳಷ್ಟು ದಿನಗಳು ಸುಮಾರು 2-3 ತಿಂಗಳಿನಿಂದ ಬಾಂಬ್ ಸ್ಫೋಟ ಮಾಡ್ತಾ ಇದ್ದಾರೆ. ಆ ಬಾಂಬ್ದವರು ಸ್ವಲ್ಪ ಹೇಳ್ತಾ ಇದ್ರು, ನಾವು CS ಕರ್ಕೊಂಡು ಬಂದ್ರು ಅವ್ರು ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಹಾಗೆ ಜನರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಪಾಪ ಸೀಬರ್ಡ್ ಕಾಲೋನಿಯಿಂದ ನಿರಾಶ್ರಿತರೆಲ್ಲ ಬಂದು ಈ ಕಡೆ ನೆಲೆನಿಸಿದ್ದಾರೆ. ಹಾಗೆ ಅವರು ಬಾಂಬ್ ಸ್ಫೋಟ ಮಾಡಿದಾಗ ಫಸ್ಟ್ ಬಂದಾಗ ಹೇಳ್ತಾರೆ ಸಣ್ಣ ಪ್ರಮಾಣದಲ್ಲಿ ಮಾಡ್ತೀವಿ ಅಂತೇಳಿ. ಹಾಗೆ ನಿನ್ನೆ ನೋಡಿದ್ರೆ ಸುಮಾರು ದೊಡ್ಡ ಪ್ರಮಾಣದಲ್ಲಿ ಆಗಿ ಮುದುಕರಿಗೆ ಹಾಗೂ ಗರ್ಭಿಣಿಯವರಿಗೆ ಮತ್ತೆ ಬಹಳಷ್ಟು ಜನರಿಗೆ ಮಕ್ಕಳಿಗೆಲ್ಲ ಸುಮಾರು ತೊಂದರೆ ಆಗ್ತಾ ಇದೆ. ವಜ್ರಕೋಶದ ಸುತ್ತಲಿನ ಜನ ಆತಂಕದಲ್ಲೇ ಬದುಕುತ್ತಿದ್ದಾರೆ. ಅಲಿಗೆರೆ, ಬೆರಳೆ ಹಟ್ಟಿಕೇರಿ ಗ್ರಾಮಗಳಲ್ಲಿನ ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿವೆ. ಮುಂಜಾಗ್ರತೆ ಇಲ್ಲದೆ ಪದೇ ಪದೇ ಸಿಡಿಮದ್ದನ್ನ ಸಿಡಿಸ್ತಾ ಇದ್ದಾರೆ. ಇದರಿಂದಾಗಿ ಜನ ನೆಮ್ಮದಿಯನ್ನೇ ಕಳ್ಕೊಂಡಿದ್ದಾರೆ. ಆರೋಗ್ಯದ ಮೇಲೂ ಪರಿಣಾಮ ಬೀರ್ತಿದೆ. ಡೇಟ್ ಬಾರ್ ಆಗಿದ್ದಂತ ಏನು ಮಿಸೈಲ್ಸ್ಗಳೇನು ಇದ್ದಾವಲ್ಲ ಅವು ಡಿಸ್ಪೋಸ್ ಮಾಡಬೇಕಂತ ಅವರಲ್ಲಿದೆ. ಅದು ಆ್ಯಕ್ಚುಲಿ ನಾವು ತಿಳ್ಕೊಂಡ ಪ್ರಕಾರ ಮಹಾರಾಷ್ಟ್ರದಲ್ಲಿ, ಗುಜರಾತದಲ್ಲಿ ಆ ಜನ ಅಲ್ಲಿಂದ ಓಡಿಸಿ ಈ ಕಡೆ ತಂದಿದ್ದಾರೆ. ಅದು ಡೀಪ್ ಫಿಶಿಂಗ್ನಲ್ಲಿ. ಡೀಪ್ ಫಿಶಿಂಗ್ ಅಂದರೆ ಡೀಪ್ ನೀರಾವರಿಯಲ್ಲಿ ಸಮುದ್ರ ಆಳದಲ್ಲಿ ಮಾಡಬೇಕು. ಅದು ಹೋಗಿ ಇಲ್ಲಿ ಹತ್ತಿರದಲ್ಲಿ ಜನ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ಅವಧಿ ಮೀರಿದ ಸಿಡಿಮದ್ದುಗಳನ್ನ ವೈಜ್ಞಾನಿಕವಾಗಿ ಹಂತ ಹಂತವಾಗಿ ನಾಶಪಡಿಸಬೇಕು. ಏಕಾಏಕಿ ಎಲ್ಲವನ್ನ ಒಟ್ಟಿಗೆ ಸ್ಫೋಟಿಸ್ತಿರೋದ್ರಿಂದ ಅವಾಂತರಗಳಾಗ್ತಿವೆ. ನೌಕಾನೆಲೆಗಾಗಿ ನೆಲೆ ಕಳ್ಕೊಂಡ ಈ ಜನರಿಗೆ ನೆಮ್ಮದಿಯೇ ಇಲ್ಲವಾಗಿದೆ. ಸೂರಜ್ ಉತ್ತೋರೆ, TV9 ಉತ್ತರ ಕನ್ನಡ.